ನಮಸ್ಕಾರ. ರಾಶಿ ರಹಸ್ಯಗಳು ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೀತಿಯ ಜೀವನ 2025ರಲ್ಲಿ ಹೇಗಿರಬಹುದು? ಈ ವರ್ಷ ಪ್ರೀತಿಯಲ್ಲಿ ಯಶಸ್ಸು ಸಿಗುತ್ತಾ? ಪತ್ನಿ ಅಥವಾ ಪ್ರಿಯಕರನೊಂದಿಗೆ ಸಂತೋಷಕರ ಜೀವನ ಸಾಗುತ್ತಾ? ನಿಮ್ಮ ಪ್ರೀತಿಯಲ್ಲಿ ಹೊಸ ತಿರುವುಗಳು ಬರುವ ಸಾಧ್ಯತೆ ಇದೆಯಾ? ಅದೇನಾದರೂ ಆಗಲಿ, ಮೀನ ರಾಶಿಯವರು ಈ ವರ್ಷ ಪ್ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲು ಯಾವಾಗಲೂ ಸಜ್ಜಾಗಿರಬೇಕು. ಈ ವಿಡಿಯೋದಲ್ಲಿ 2025ರ ಮೀನ ರಾಶಿಯ ಪ್ರೇಮ ಭವಿಷ್ಯ, ಪ್ರೇಮ ಸಂಬಂಧಗಳ ಸಮೀಕ್ಷೆ, ವೈವಾಹಿಕ ಜೀವನದ ಪ್ರಗತಿ, ಪ್ರೇಮ ಜೀವನದಲ್ಲಿ ಎಚ್ಚರಿಕೆಗಳು ಮತ್ತು ಶುಭ ಸಲಹೆಗಳನ್ನು ಸಂಪೂರ್ಣವಾಗಿ ವಿವರಿಸುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ತಿಳಿಯಲು ಈ ಮಾಹಿತಿ ಬಹಳ ಮುಖ್ಯ. 2025 ಮೀನ ರಾಶಿಯ ಪ್ರೇಮ ಭವಿಷ್ಯ ಸಂಪೂರ್ಣ ವಿಶ್ಲೇಷಣೆ. ಜನವರಿ-ಮಾರ್ಚ್. ಈ ವರ್ಷ ಪ್ರೀತಿಯಲ್ಲಿ ಹೊಸತೊಂದು ಆರಂಭವಾಗಬಹುದು. ಮುಂಚಿನ ಗೊಂದಲಗಳು ಪರಿಹಾರವಾಗಲಿವೆ. ಗಂಭೀರ ಸಂಬಂಧಕ್ಕಾಗಿ ಇದು ಉತ್ತಮ ಸಮಯ. ಒತ್ತಡ ಮತ್ತು ಭಯಗಳಿಗೆ ಅವಕಾಶ ಕೊಡದೆ, ನಿಮ್ಮ ಮನಸ್ಸನ್ನು ಸ್ಪಷ್ಟವಾಗಿ ಹೊಂದಿಕೊಳ್ಳಿ. ಏಪ್ರಿಲ್-ಜೂನ್. ಈ ಸಮಯದಲ್ಲಿ ಕೆಲವು ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ಪ್ರೀತಿಯ ಜೀವನದಲ್ಲಿ ಸಮರ್ಥವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಅನವಶ್ಯಕ ಚರ್ಚೆಗಳಿಂದ ದೂರವಿರಿ. ಮೊದಲು ನಿಮ್ಮ ಒಡನಾಡಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ. ಜುಲೈ-ಸೆಪ್ಟೆಂಬರ್. ಈ ನಿಮ್ಮ ಪ್ರೇಮ ಸಂಬಂಧ ಹೆಚ್ಚು ದೃಢವಾಗಲಿದೆ. ನೀವು ಯಾವಾಗಲೂ ಬಯಸಿದ ಶಾಂತಿ, ಭದ್ರತೆ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಒಟ್ಟಿನಲ್ಲಿ ಇದು ನಿಮಗೆ ಹೆಚ್ಚು ಖುಷಿಯನ್ನು ತರುತ್ತದೆ. ಅಕ್ಟೋಬರ್-ಡಿಸೆಂಬರ್. ಈ ಸಮಯದಲ್ಲಿ ಪ್ರೀತಿಯ ಹೊಸ ಅವಕಾಶಗಳು ಒಲಿಯಬಹುದು. ಹೊಸ ಪರಿಚಯದಿಂದ ಸಂತೋಷ ಉಂಟಾಗಬಹುದು. ಆದರೆ, ತೀವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕಾದರೆ ಪ್ರಾಮಾಣಿಕತೆ ಅತ್ಯಗತ್ಯ. ಮೀನ ರಾಶಿಯವರು ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮ ವ್ಯಕ್ತಿಗಳು. ಪ್ರೀತಿ ಮತ್ತು ಸಂಬಂಧಗಳಿಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. 2025ರಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೊಸ ಪ್ರೇಮ ಸಂಬಂಧಗಳು. ಏಕಾಂಗಿಯಾಗಿರುವ ಮೀನ ರಾಶಿಯವರಿಗೆ ಹೊಸ ಪ್ರೇಮ ಸಂಬಂಧಗಳು ಶುರುವಾಗುವ ಸಾಧ್ಯತೆ ಇದೆ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಉತ್ತಮ ಸಮಯ. ಈಗಾಗಲೇ ಇರುವ ಸಂಬಂಧಗಳು. ಈಗಾಗಲೇ ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳಲು ಇದು ಸಹಾಯ ಮಾಡುತ್ತೆ. ಭಾವನಾತ್ಮಕ ಏರಿಳಿತಗಳು. ವರ್ಷದ ಮಧ್ಯಭಾಗದಲ್ಲಿ ಭಾವನಾತ್ಮಕ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ವಿವಾಹದ ಯೋಗ. ಮದುವೆಯಾಗಲು ಬಯಸುವವರಿಗೆ 2025ರಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದವರ ಬೆಂಬಲ ನಿಮಗೆ ಸಿಗುತ್ತೆ. ಗಮನದಲ್ಲಿಡಬೇಕಾದ ಅಂಶಗಳು. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅತಿಯಾದ ಭಾವನಾತ್ಮಕತೆ ಕೆಲವೊಮ್ಮೆ ಸಮಸ್ಯೆಗಳನ್ನು ತರಬಹುದು. ನಿಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಮೀನ ರಾಶಿಯವರಿಗೆ 2025ರಲ್ಲಿ ಗುರು ಗ್ರಹದ ಪ್ರಭಾವದಿಂದ ಪ್ರೇಮ ಜೀವನದಲ್ಲಿ ಒಂದು ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಗುರು ಗ್ರಹದ ಪ್ರಭಾವ. ಗುರು ಗ್ರಹವು ನಿಮ್ಮ ರಾಶಿಯ ಮೇಲೆ ಅನುಗ್ರಹವನ್ನು ನೀಡುತ್ತದೆ. ಇದರಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ಹೊಸ ಸಂಬಂಧಗಳು ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಶನಿಯ ಪ್ರಭಾವ. ಶನಿಯ ಪ್ರಭಾವದಿಂದ ನಿಮ್ಮ ಸಂಬಂಧಗಳಲ್ಲಿ ಗಂಭೀರತೆ ಮತ್ತು ಸ್ಥಿರತೆ ಬರುತ್ತದೆ. ಆದರೆ, ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗುತ್ತದೆ. ಸಂಬಂಧಗಳಲ್ಲಿನ ಸಣ್ಣಪುಟ್ಟ ಸಮಸ್ಯೆಗಳನ್ನು ದೊಡ್ಡದು ಮಾಡಿಕೊಳ್ಳಬೇಡಿ. ರಾಹು ಮತ್ತು ಕೇತುಗಳ ಪ್ರಭಾವ. ರಾಹು ಮತ್ತು ಕೇತುಗಳ ಪ್ರಭಾವದಿಂದ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ, ಯಾವುದೇ ತಪ್ಪುಗ್ರಹಿಕೆಗಳಿಗೆ ಅವಕಾಶ ನೀಡಬೇಡಿ. ವಸಂತ ಋತುವಿನ ಪ್ರಭಾವ. ವಸಂತ ಋತುವಿನಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಈ ಸಮಯದಲ್ಲಿ ಪ್ರೇಮ ನಿವೇದನೆಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಮಳೆಗಾಲದ ಪ್ರಭಾವ. ಮಳೆಗಾಲದಲ್ಲಿ ನಿಮ್ಮ ಭಾವನೆಗಳು ಉತ್ತುಂಗದಲ್ಲಿರುತ್ತವೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಚಳಿಗಾಲದ ಪ್ರಭಾವ. ಚಳಿಗಾಲದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ. 2025ರ ವೈವಾಹಿಕ ಜೀವನ ಭವಿಷ್ಯ. ಇದು ಸಮಾಧಾನಕರ ವರ್ಷ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಬಾಂಧವ್ಯ ಮತ್ತು ಉತ್ತಮ ಸಮಯವಿದೆ. ದಾಂಪತ್ಯದಲ್ಲಿ ಶಾಂತಿ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಹಕಾರ ಮತ್ತು ಅನುಭವಗಳು ಬೆಳೆಯುತ್ತವೆ. ಗಂಡ ಹೆಂಡತಿಯ ನಡುವೆ ಸಂಬಂಧವನ್ನು ಗಟ್ಟಿಗೊಳಿಸಲು ಹೊಸ ಪ್ರಯತ್ನಗಳು ಬೇಕಾಗಬಹುದು. 2025 ಮೀನ ರಾಶಿಯ ಪ್ರೇಮ ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ಹೊಸ ಪ್ರೇಮ ಸಂಬಂಧಗಳ ಅವಕಾಶಗಳಿದ್ದರೂ, ಕೆಲವೊಮ್ಮೆ ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ಆದರೆ ನೀವು ಬುದ್ಧಿವಂತವಾಗಿ, ಸಹನಶೀಲವಾಗಿ ನಿರ್ಧಾರ ಕೈಗೊಂಡರೆ ಪ್ರೀತಿಯಲ್ಲಿ ಜಯಶಾಲಿಯಾಗಬಹುದು.
ನಿಮ್ಮ ಪ್ರೀತಿಯ ಜೀವನವು ಸುಂದರವಾಗಿರಲಿ, ಪ್ರೀತಿ ವಿಶ್ವಾಸ ಬೆಸೆದುಕೊಳ್ಳಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಣ.